ಮಗ ಅಲ್ಲಿ ಅರ್ಥ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ವಾಯ್ಸ್ ಸಿಕ್ಕಾಪಟ್ಟೆ ಕೆಟ್ಬಿಟ್ಟದ ಗೈಸ್, ಖರಾಬ್ ಆಗಿಬಿಟ್ಟದ. ಆ್ಯಂಡ್ ತಬ್ಯತ್ನು ಆರಾಮ್ ಇಲ್ಲ ಒಂದಿಷ್ಟು ಮನುಷ್ಯ ಗೈಸ್. ಅದೇನಂತಾರ ನೆಗಡಿ ಮತ್ತು ಒಂದು ಸ್ವಲ್ಪ ಮೈ ಬಿಸಿ ಲೈಟಾಗಿ. ಆ್ಯಂಡ್ ಗಂಟ್ಲ ಅಂತೂ ಮಾತಾಡೋಕ್ಕೆ ಬರಲಿಲ್ಲ ನೋಡ್ರಿ. ಇಲ್ಲಿ ಬೆಳಗ್ಗೆ ತೀರಾ ಬರೋಯಿತು. ಸ್ವಲ್ಪ ಬಿಸಿನೀರು ಅದು ಕುಡಿದು ಈ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದ್ರ ಸಲುವಾಗಿ ಅಂತ ಹೇಳಿದ್ರೆ ಒಂದಿಷ್ಟು ಏನೋ ಮಾಡಿದೆ. ಸ್ವಲ್ಪ ದನಿ ಸ್ವಲ್ಪ ಬಿಡಿಸ್ಕೊಂಡೀನಿ ಗೈಸ್. ಇವಾಗ ಕಾಲೇಜ್ ಹೋಗ್ಬೇಕು, ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಗೈಸ್. ಯಾಕಂದ್ರೆ ಇವತ್ತು ಸ್ವಲ್ಪ ಒಂದಿಟ್ಟು ಏನಾದರೂ ಪ್ರ್ಯಾಂಕ್ ಮಾಡ್ಬೇಕಂತ ನೀನು ಯಾರ ಮೇಲಾದ್ರೆ ಏನಾದರೂ ನೋಡಮ್ಮಂತ ಅಲ್ಲಿ ಏನಾಗುತ್ತಾ ಪಬ್ಲಿಕ್ ಮೇಲೆ ಮಾಡ್ಬೇಕು, ಇಲ್ಲಾಂದ್ರೆ ನಮ್ಮ ಇವ್ರ ಮೇಲೆ ಮಾಡ್ಬೇಕಂತ ನೋಡಿ ಏನಾಗುತ್ತೆ ಐ ಡೋಂಟ್ ನೋ ಗೈಸ್. ಬಟ್ ತೋರಿಸ್ತೀನಿ ಅಂತ ಗೈಸ್ ನಿಮ್ಗೆ. ಬಟ್ ಯಾಕಂದ್ರೆ ನಾನು ಜಾಸ್ತಿ ಮಾತಾಡಲಿ ಇವತ್ತಿನ ಬ್ಲಾಗ್ದೊಳಗೆ. ನಂದು ಗಂಟ್ಲ ಫುಲ್ ಹಾಳಾಡ್ದಾಗ್ಯದ, ಪೂರ ಖರಾಬ್ ಆಗಿದೆ ಗೈಸ್. ನಾನು ಮಾತಾಡೋಕಂದ್ರೆ ಗಂಟ್ಲ ಬ್ಯಾನೆಲ್ ಹೋಗ್ತಿದ್ದು ಅದ್ರ ಸಲ ಅಂತ ಹೇಳಿ ಸ್ವಲ್ಪ ಮಾತಾಡ್ತೀನಿ. ಇವಾಗ ಜಸ್ಟ್ ಜಳಕ ಮಾಡ್ಕೆ ರೆಡಿ ಆಗಿನಿ ಗೈಸ್. ತಾಬಡ್ ಜಳಕ ಮಾಡಿ ರೆಡಿ ಆಗಿನಿ. ಹೋಗೋದಷ್ಟೇ ಕೆಲಸ. ಹೋಗ್ಯಾರೆ ತೋರಿಸ್ತೀನಿ ಅಲ್ಲಿ ಎಲ್ಲ ಇಮಿಡಿಯೇಟ್ ಒಂದಿಷ್ಟು ಟ್ಯಾಬ್ಲೆಟ್ ಇಬಿಟ್ಟು ತೊಗೊಂಡು ಗೈಸ್. ಸಿಕ್ಕಾಪಟ್ಟೆ ಗಂಟ್ಲ ಮನೆಯಾಗದ, ರಾತ್ರಿ ಬೆಳಗ್ಗೆ ಹೊಡೆದಾಗ್ತೀವಿ ಅಂತ ಸಿಕ್ಕಾಪಟ್ಟೆ ಸ್ಲೋತ ಗೈಸ್. ನಿದ್ದೆ ಆಲಾರ್ ಸರಿ ಅನ್ನೋದು ಕಾಣ್ತಿದ್ದು. ಇಷ್ಟು ಏನಂದ್ರೆ 1 ತಿಂಗಳು 2 ತಿಂಗಳಾಯ್ತು ಕರೆಕ್ಟ್ ನಿದ್ದೆ ಇಲ್ಲ. 3 ತಾಸು 4 ತಾಸು ನಿದ್ದೆ ಮಾಡೀನಿ 1-2 ತಿಂಗಳಿಂದ. ಇವತ್ತು ಹೊರತುಕೊಳ್ಳೋದಂತ ನನ್ನ ಅನಿಸಿಕೆ. ತಲೆ ಬ್ಯಾನ್ ಅಂತ ಕಂಡುಬಿಟ್ಟು ತಲೆ ಹೊಡೆಯಾಗತ್ತದ. ಅದ್ರ ಜೊತೆ ಗಂಟ್ಲದ ಒಂದು ಬ್ಯಾನಿ. ಬನ್ನಿ ಗೈಸ್ ಏನಾಗುತ್ತೆ ಅನ್ನೋದು. ಒಂದಿಷ್ಟು ನಮ್ಮ ಸಿಂಬಾಗ ಒಂದಿಷ್ಟು ಊಟ ಹಾಕ್ಯಾರೆ ಹೋಗ್ಬಿಡ. ಮತ್ತು ಇವಾಗ ಅವನಿಗೆ ಫುಡ್ ಹಾಕ್ಯಾರ ಬ್ಯಾಟ್ ಬಿಡ. ಮತ್ತು ಇಲ್ಲಿಂದ ಮನೆ ಬಿಟ್ಟು ಅಂದ್ರೆ ಡೈರೆಕ್ಟ್ ಹೋಗಿ ನಿಮಗೆ ಕಾಲೇಜಿನ ಸಿಗ್ತಂತೆ ಗೈಸ್. ನೀಟ್ ಆ್ಯಂಡ್ ವಾಚ್ ಗೈಸ್ ಅಲ್ಲಿಂದ ಹಾಸ್ಪಿಟಲ್ ಸೈಡ್ ಬಂದೀನಿ. ಬಟ್ ಫಸ್ಟ್ ಟೈಮ್ ಮಾಡಕತ್ತೀನಿ. ಸೊ ಐ ಆಮ್ ಫುಲ್ಲಿ ನರ್ವಸ್ಡ್. ನೋಡೋಮಂತ ಗೈಸ್, ಟ್ರೈ ಮಾಡೋಮಂತ. ಓಕೆ, ಪಬ್ಲಿಕ್ ಪರಿಚಯ ಎಲ್ಲ ನೋಡೋಮಂತ ಗೈಸ್. ಪರಿಚಯದವ್ರಿಗೆ ಮಾಡ್ತೀನಿ ಫಸ್ಟ್, ಆಮೇಲೆ ಪರಿಚಯ ಎಲ್ಲಾರ್ದವ್ರು ಬರಲಿ ಅಂದ್ರೆ ಒಮ್ಮೆ ಪರಿಚಯ ಎಲ್ಲಾರ್ದವ್ರು ಬರಲಿ ಅಂದ್ರೆ ಬಿಟ್ಟರ್ನ ಅದೇಟ. ನಮ್ಮ ಬಿಜಾಪುರ ಸೈಡ್ ಹಂಗೆ ಇವೆಲ್ಲ ಐಬಾರ್ರಿ ಕಡೆ ಎಲ್ಲ ಗೊತ್ತಾಗಲ್ಲ ಜನಕ್ಕೆ. ಅದಕ್ಕೆ ಗೈಸ್ ಬನ್ನಿ ಬೇಗ ಚಲೋ ಮಾಡೋಣ ಆಟ. तू है कौन तू? ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಊರು ತುಂಬಾ ಗಜಮ ಮಾಡಕೊಂಡ ತೀರಕ್ತ ನಮ್ಮ ಗಜಮ ಮುತ್ಯ ನಾಚುತ್ತಾನ ಬೈ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಏನ್ರ ತಪ್ಪು ತಿಳ್ಕೊಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಒಳ್ಳೆ ಅನಾಸಿ ಇರ್ಲಿ ತಿಳ್ಕೊಳ್ಳು. ಕುಯ್ದ್ ಬಿಡ್ತೀನಿ. ನೀನು ಮಾಡ್ಕೊಂಡಿ ಮಗ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗಜಬ್ ಬೇಜತಿ. ಅಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ನಾನು ವೈಲೆಂಟ್ ಆದ್ರ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ ರಾವಣ.
ಏನ್ ಮಾಡಕ್ ಬಂದಿಲ್ಲ. ಹಾಯ್ ಗಾಯ್ಸ್, ನಿಮ್ಮ ಪ್ರೀತಿಯ ರಘುವೀರ್ ದೇಸಾಯಿ ಓಮನದಲ್ಲಿ ಇವಾಗ ಅದೀನಿ. ಓಮನದಲ್ಲಿ ಖಜೂರ ಗಿಡ ನೋಡಿ ಹೆಂಗಿದೆ, ಖಜೂರ ನೋಡಿ, ಖಜೂರ ಹೆಂಗಿದೆ, ಖಜೂರ ಇವಾಗ ಖಜೂರ ಟೇಸ್ಟ್ ಮಾಡ್ತೀನಿ ಹೆಂಗೈತಂತ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು ನಿನ್ಗೆ? ಯಾಕೆ ಆಮೇಲೆ ಯಾವ ಇವೆಲ್ಲ बाप को भेज, तेरे बस की बात नहीं. ಅಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಟ್ಯಾಂಕ್ ಯು ಬಲ ಬಲೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಗೈಸ್ ಬಂದು ಮಲ್ಕೊಂಡಿದ್ದೆ. ಯಾಕಪ್ಪ ಅಂದ್ರೆ ದನಿ ಸಿಕ್ಕಾಪಟ್ಟೆ ಹಾಳಾಗಿತ್ತು. ವಾಯ್ಸ್ ಇಲ್ಲಿ ಕೇಳೋದ್ರಲ್ಲಿ ವಾಯ್ಸ್ ಇದನ್ನು ವಾಯ್ಸ್ ಬರ್ಲಿತ್ತು ಗೈಸ್. ಆ್ಯಂಡ್ ನಮ್ಮದು ಯಾಕೋ ಹೆಲ್ತ್ ಭಾಳ ಹಾಳಾಗಿದೆ ಗೈಸ್. ಅದ್ರ ಸಲ ಅಂತೇಳಿ ಮೇಲಿಂದ ಸ್ವಲ್ಪ ಚಂದ ನಿದ್ದೆ ಮಾಡಬೇಕು. ಹೆಲ್ತ್ ಹಾಳಾಯ್ತು ಅಂದ್ರೆ ನಿಮಗೆ ವ್ಲಾಗ್ ಕೊಡೋಕ್ಕಾಗಲ್ಲ. ನೆಗಡಿಂದ ಗಂಟ್ಲ ಈ ಫುಲ್ಲ ಗಂಟ್ಲ ಪ್ಯಾಕ್ ಆದಂಗೆ ಆಗ್ಬಿಟ್ಟಿದೆ ಗೈಸ್. ವಾಯ್ಸೇ ಬರ್ಲಿತ್ತು. ಅದ್ರ ಸಲ ಅಂತೇಳಿದ್ರೆ ಸಾಕಾಗಿ ತಿರುಗಿಸಿ ತಲೆ ಕರವಾಗಿ ಮಲ್ಕೊಂಡ್ಬಿಟ್ಟಿದೆ. ಮಿನಿ ಬ್ಲಾಗ್ ಅಂತ ಹಾಕಿಲ್ಲ, ನೋಡಿರಲ್ಲ, ಪೋಸ್ಟ್ ಹಾಕಿ ನಾನು ನೋಡಿರಲಿಲ್ಲ. ಅದೇ ಗೈಸ್ ಅದ್ರ ಸಲ ಭಾಳ ಸ್ವಲ್ಪ ಆರಾಮಿರಲಿಲ್ಲ. ಅದ್ರ ಸಲ ಅಂತ ಹೇಳಿದ್ರೆ ಓಕೆ ಗೈಸ್, ಇವಾಗ ಟ್ಯಾಬ್ಲೆಟ್ ತೊಗೊಂಡು ಒಂದಿಷ್ಟು ರೆಸ್ಟ್ ಮಾಡಿದೆ. ಈಗ ಸ್ವಲ್ಪ ಕಂಫರ್ಟೇಬಲ್ ಅನ್ಸಾಗತ್ತ. ಅದ್ರ ಸಲ ಅಂತ ಹೇಳಿ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಇಲ್ಲಾಂದ್ರೆ ಬ್ಲಾಗ್ ಎಂಡ್ ಮಾಡಿಬಿಡ್ತಿದೆ ಅಲ್ಲಿಗೆ. ನಂದು ನೋಡಿರಲಿ ಇವತ್ತು ಡೇ ಚಂತರ ಏನು ಮಾಡೀನಿ ಅನ್ನೋದು ಗೈಸ್. ಫಸ್ಟ್ ಟೈಮ್ ಗೈಸ್ ನಾನು ಈ ಥರ ಮಾಡಿದ್ದು. ನನಗೆ ಐಡಿಯಾ ಇಲ್ಲ ಯಾವ ಥರ ಮಾಡಬೇಕು ಹಂಗೆ ಹಿಂಗೆ ಅನ್ನೋದು ಪ್ರ್ಯಾಂಕ್ಸ್ಗಳು. ನೀವು ಏನಾದರೂ ಒಂದು ಸಜೆಷನ್ ಇದ್ರೆ ಕೊಡ್ರಿ ಗೈಸ್. ಆದಷ್ಟು ನೀವು ಹೇಳಿದ್ದೀವಿ ನಾವು ಮಾಡ್ತೀನಿ ಅಂತ. ನಮ್ಮ ಸಿಂಬಾಗ್ ಬಂದ ಸಿಂಬಾಗ್ ಒಂದಿಷ್ಟು ಊಟ ಆಗಮಂತ ಗೈಸ್. ನಮ್ಮ ಸಿಂಬಾಗಂತೂ ಊಟ ಹಾಕಿನಿ. ಇವಾಗ ಊಟ ತಿಲ್ಲತ್ತನವ. ನಾವು ಊಟ ಹೊರಗಿನ ತಂದಿದ್ದೆ ಗೈಸ್. ರೈಸ ನೋಡ್ರಿ ಇಲ್ಲೇನೋ ಅಷ್ಟೇ ಅದ, ಆರಾಮಿಲ್ಲದಕ್ಕೆ ಹೋಗಿಲ್ಲ. ಅದು ರೈಸ ಒಂದಿಟ್ಟು ದಾಲ್ಚಾ ತಂದಿದ್ದೆ ಗೈಸ್. ಅದನ್ನೇ ತಿಂದೀನಿ. ಇವಾಗ ಟ್ಯಾಬ್ಲೆಟ್ ತೊಂದಕ್ಕೆ ರೆಸ್ಟ್ ಮಾಡಿದ್ದೆ ನಾನು. ಇವಾಗ ಆರಾಮ್ ಫ್ರೆಶ್ ಅಪ್ ಅಷ್ಟೇ ಕೂಡ ಮಾತಾಡ್ತೀನಿ ಗೈಸ್. ಅದೇ ಗೈಸ್, ನಿಮ್ಗೆ ಏನಾದರೂ ಪ್ರ್ಯಾಂಕ್ಗಳು ಗೊತ್ತಿದ್ದು ಅಂದ್ರೆ ಯಾವ ಥರ ಮತ್ತೆ ನೀವು ಪ್ರ್ಯಾಂಕ್ಗಳು ಮತ್ತು ನಾನು ಫಸ್ಟ್ ಟೈಮ್ ಮಾಡಿದ ಗೈಸ್. ಇದು ಈ ಥರ ಮಾಡ್ಬೇಕನ್ನೋದು ನನಗೆ ಗೊತ್ತಿರಲಿಲ್ಲ. ಬಟ್ ಫಸ್ಟ್ ಟೈಮ್ ಮಾಡಿದ್ದು ಹೆಂಗೆ ಅನಿಸ್ತಾ ನಾನು ಕಮೆಂಟ್ ಮಾಡಿರಿ. ಆ್ಯಂಡ್ ಮತ್ತೆ ಯಾವ ಥರ ಪ್ರ್ಯಾಂಕ್ ಮಾಡಬೇಕು. ನಾನು ನಮ್ಮ ಹಾಸ್ಪಿಟಲ್ ಅಷ್ಟೇ ನಾವು ನೋಡಿದ್ವಿ. ಯಾಕಂದ್ರೆ ನನಗೆ ಆರಾಮಿಲ್ಲ ಸಲುವಾಗಿ. ಮುಂದೆ ಇನ್ ಕೇಸ್ ಆರಾಮಾಯ್ತು ಅಂದ್ರೆ ನಾನು ಚೆಂದಾಗೆ ಗಾಂಚವ್ ಎಲ್ಲ ತಿರುಗಿ ಮಾಡ್ಬೋದು. ಅದಕ್ಕೆ ಗೈಸ್ ನೀವೇನಾದರೂ ಪ್ರ್ಯಾಂಕ್ಗಳಿದ್ದು ಅಂದ್ರೆ ನಿಮ್ಮ ತಲೆ ಇದ್ದಿದ್ದು ಪ್ರ್ಯಾಂಕ್ಗಳಿದ್ದು ಅಂದ್ರೆ ಕಮೆಂಟ್ ಮಾಡಿರಿ. ನಮ್ಮ ದಂಡುಪಾಳ್ಯ ಗ್ಯಾಂಗಿ ಏನಾದರೂ ಪ್ರ್ಯಾಂಕ್ಗಳು ಇರ್ತಾವಲ್ಲ, ಪ್ರ್ಯಾಂಕ್ಗಳು ತಲೆಯಾಗಿ ನಿಮ್ಮ ತಲೆಯಾಗಿ ಇರ್ತಾವ. ನನಗೆ ಗೊತ್ತ ಕುರಾಪಲ್ಲಿ ತಲೆ ಒಳಗೆ ಹಾಕಿರಿ ಕಮೆಂಟ್ಗಳು ಹಾಕ್ರಿ. ಬೇಗ ಕಮೆಂಟ್ ಹಾಕ್ರಿ. ಕಮೆಂಟ್ ಓದೋ ಸಲ ನಾವು ಕೂತಿರ್ತೀವಿ. ಓಕೆ ಗಾಯ್ಸ್, ಓಕೆ ನಾನು ತಲೆ ಹೊಡ್ಯಾಕತ್ತದ ಸಿಕ್ಕಾಪಟ್ಟೆ. ಒಂದಿಷ್ಟು ಚಹಾ ಮಾಡ್ಕೋತೀನಿ. ಚಹಾ ಕುಡಿಯೋದು ಬಿಟ್ಟಿದ್ದೆ, ಬಟ್ ಏನು ಮಾಡೋಕ್ಕಾಗಲ್ಲ, ತಲೆ ಹೊಡ್ಯಾಕತ್ತದ ಅಷ್ಟು ಇದ್ರಾಗಿರ. ಒಂದು ಸ್ವಲ್ಪ ಚಹಾ ಮಾಡ್ಕೋತೀನಿ. ಚಹಾ ಮಾಡ್ಕೊಂಡು ಕುಡಿದಿಗೆ ಮತ್ತೆ ಮಾಡ್ಕೊಂಬಿಡೋ ಗಾಯ್ಸ್. ರೆಸ್ಟ್ ಬೇಕು ಮನ್ಸಿಗೆ. ಇನ್ಮೇಲಿಂದ ರೆಸ್ಟ್. ದನಿ ಚೇಂಜ್ ಆಗ್ಯದ ನನಗೆ ಗೊತ್ತದ. ನೆಗಡಿ ಬಂದು ಎಲ್ಲ ಚೇಂಜ್ ಆಗ್ತದೆ ಗೈಸ್. ಕೋಲ್ಡ್ ಡ್ರಿಂಕ್ಸ್ ಸಸ್ತಾನೆ ಸಿಗಿಸ್ತಾನೆ ಎಲ್ಲ ಬಿಟ್ಟಿನಿ ಅಂದ್ರೂ ಏನೋ ಗೊತ್ತಿಲ್ಲ ಗೈಸ್. ಆ್ಯಂಡ್ ನೋಡ್ರಿ ಇಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ತಿಲ್ಲಕದವ. ಇನ್ನೊಂದಿಷ್ಟು ಸಿಕ್ಕಾಪಟ್ಟೆ ಅದ ಗೈಸ್ ತಿಲ್ಲಕ. ಅವು ಸಿಕ್ಕಾಪಟ್ಟೆ ಅದ ಗೈಸ್. ಬಟ್ ತಿನ್ನಕ ನನಗೆ ಟೈಮಿಂಗ್ ಸಿಗಲಿ. ಏನು ಮಾಡ್ತೀರಿ ಹೇಳ್ರಿ ನೀವೇ. ನಿಮಗೆ ಮತ್ತೆ ಇವು ಪ್ರ್ಯಾಂಕ್ ಐತಲ್ಲ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್. ಯಾರು ಸೀರಿಯಸ್ ಆಗಿ ತೊಗೊಳಕ್ ಹೋಗ್ಬೇಡ್ರಿ. ಮತ್ತು ಅಂಕಲ್ಗಳಿಗೆ ಚುಡೇಸಿ ಹಂಗೆ ಚುಡೇಸಿ ಅಂತ ಹೇಳಿದ್ರೆ ಜಸ್ಟ್ ಫಾರ್ ಪ್ರ್ಯಾಂಕ್. ಆ್ಯಂಡ್ ಲಾಸ್ಟ್ ಅವ್ರು ಹೇಳೇ ಬಂದಿವಿ. ನಾವು ಯೂಟ್ಯೂಬ್ ವಿಡಿಯೋ ಮಾಡ್ತೀವಿ ಹಿಂಗೆ ಅಂತೇಳಿ ಹೇಳಿ ಬಂದ್ವಿ. ಏನು ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ ಗೈಸ್. ನಿಮಗೆ ಹೆಂಗೆ ಅನ್ನಿಸ್ತು ಈ ವಿಡಿಯೋ ಅನ್ನೋದನ್ನು ಸ್ವಲ್ಪ ಕಮೆಂಟ್ ಮಾಡಿರಿ. ನನಗಂತೂ ಐ ಡೋಂಟ್ ನೋ ಗೈಸ್ ನಿಮ್ಗೆ ಯಾವ ಥರ ಅನಿಸೋದು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನೀವು ಕಮೆಂಟ್ ಮಾಡಿದ್ರೆ ನನಗೂ ಅರ್ಥ ಆಗುತ್ತೆ ಚೆಂದ ಅನ್ಸೋದೇ ಇಲ್ಲ ಅನ್ನೋದು. ಐ ಹೋಪ್ ನೀವು ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ನಾಳೆ ಸಿಗಮು. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್. ಅಷ್ಟೇ.